ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡ ದಟ್ ಇಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಈ ವರ್ಷದ ಮೊದಲನೇ ವಿಡಿಯೋ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸ್ವಲ್ಪ ಲೇಟ್ ಆಗಿ ಹೇಳ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ಸೊ ಇವತ್ತಿನ ಬಿರಿಯಾನಿ ಹಂಟ್ ಎಪಿಸೋಡ್ ನಲ್ಲಿ ನಾನ್ ಬಂದಿದ್ದೀನಿ ಕರ್ನಾಟಕ ರುಚುಲುಗೆ. ಕರ್ನಾಟಕ ರುಚುಲು ಅಂದ್ರೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ಆಂಧ್ರ ಸ್ಟೈಲ್ ಫುಡ್ ಸಿಗುತ್ತೆ ಇಲ್ಲಿ. ಆಂಧ್ರ ಮೀಲ್ಸ್, ಬಿರಿಯಾನಿ ಮೀಲ್ಸ್, ಆಮೇಲೆ ನಾನ್ ವೆಜ್ ಮೀಲ್ಸ್, ಈ ತರದೆಲ್ಲ ಥಾಲಿ ಇದೆ ಇಲ್ಲಿ. ಅದಲ್ಲದೆ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅದೇ ಬೇಸಿಕಲಿ ನೆಲ್ಲೂರು ಸ್ಟೈಲ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಅಂಡ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ತಂದೂರಿ ಐಟಮ್ಸ್ ಕೂಡ ಸಿಗುತ್ತೆ. ಬೇಸಿಕಲಿ ಒಂದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್, ಬಟ್ ಮೇಜರ್ ಆಗಿ ಬಂದು ಆಂಧ್ರ ಫುಡ್ ಸರ್ವ್ ಮಾಡ್ತಾರೆ. ಸೊ ಇದ್ರ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಮತ್ತೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಯಾಜಿರಾವ್ ರೋಡ್, ಖಾನ್ಸ್ ರೆಸ್ಟೋರೆಂಟ್ ಅಥವಾ ಕಸಿನೋ ಪಾರ್ಕ್ ಎಲ್ರಿಗೂ ಗೊತ್ತೇ ಇರುತ್ತೆ. ಎಕ್ಸಾಕ್ಟ್ ಆಪೋಸಿಟ್ ಟಿವಿಎಸ್ ಶೋರೂಮ್ ಇದೆ. ಟಿವಿಎಸ್ ಶೋರೂಮ್ ಪಕ್ಕದಲ್ಲೇ ಇದೆ ಇದು. ಸೊ ಈಗ ಹೋಗ್ಬಿಟ್ಟು ನಾವು ಒಳ್ಳೆ ಒಂದು ಥಾಲಿ ಮತ್ತೆ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಫೈನಲಿ ಕರ್ನಾಟಕ ರುಚುಲು ಒಳಗಡೆ ಬಂದಾಗಿದೆ. ಕಿಚನ್ ಶಾಟ್ಸ್ ಎಲ್ಲ ನೋಡಿದ್ರಿ. ಈ ಕಡೆ ಬಂದು ಕಂಪ್ಲೀಟ್ಲಿ ವೆಜ್, ಈ ಕಡೆ ಬಂದು ಕಂಪ್ಲೀಟ್ ನಾನ್ ವೆಜ್. ಟೇಬಲ್ ತುಂಬಾ ಊಟ ಇದೆ. ಸೊ ಈಗ ನಾವು ಎಲ್ಲಿಂದ ಶುರು ಮಾಡಿದ್ವಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಟ್ ಮೇನ್ ಬಂದು ಇದು ಆಂಧ್ರ ಮೀಲ್ಸ್ ಥಾಲಿ, ಇದು ಬಂದು ಬಿರಿಯಾನಿ ಮೀಲ್ಸ್ ಥಾಲಿ. ಇದ್ರ ಎಂಟರ್ ಪ್ರೈಸ್ ಬಂದು ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ಅಲ್ಲೇ ಬರ್ತಾ ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಈಗ ಎಲ್ಲಿ ಶುರು ಮಾಡೋಣ ಅಂತಂದ್ರೆ ವೆಜ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟ್ರೈ ಮಾಡೋಣ ಬೇಬಿ ಕಾರ್ನ್ ನೋಡ್ಬೋದು. ಸಾಸ್ ಅಲ್ಲಿ ಚೆನ್ನಾಗಿ ಟಾಸ್ ಮಾಡಿಕೊಟ್ಟಿದ್ದಾರೆ. ಬೇಬಿ ಕಾರ್ನ್ ಚೈನೀಸ್ ಸ್ಟೈಲು, ಚೆನ್ನಾಗಿ ಶೆಜ್ವಾನ್ ಸಾಸು, ಬೆಲ್ ಪೆಪರ್ಸ್ ಎಲ್ಲ ಹಾಕಿದ್ದಾರೆ. ತಿನ್ಬೇಕಾದ್ರೆ ಲೈಟ್ ಖಾರ, ಚೆನ್ನಾಗಿದೆ. ಬೇಬಿ ಕಾರ್ನ್ ಆದ ನಂತರ ಇಲ್ಲಿ ಸಿಂಗಾಪುರ್ ಪನೀರ್ ಅಂತೆ. ಬೇಬಿ ಕಾರ್ನ್ ಬಂದು ರೆಡ್ ಇದ್ರೆ, ಇದು ಯೆಲ್ಲೋ ಆಗಿದೆ. ಇದನ್ನು ಟ್ರೈ ಮಾಡೋಣ. ಇದು ಬೇಬಿ ಕಾರ್ನ್ ಅಷ್ಟು ಸ್ಪೈಸಿ ಇಲ್ಲ, ಒಂಥರ ಲೇಟ್ ಬ್ಯಾಕ್ ಮಸಾಲ. ಪನೀರ್ ಸಾಫ್ಟ್ ಆಗಿದೆ. ಮಾಮೂಲಿ ಬ್ಯಾಟರ್ನಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಸಾಸ್ನಲ್ಲಿ ಟಾಸ್ ಮಾಡಿದ್ದಾರೆ. ಮೇಲ್ಗಡೆ ಸಿಕ್ಕಾಪಟ್ಟೆ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಬೇಬಿ ಕ್ಯಾಶ್ಯೂಸ್ ಹಾಕಿದ್ದಾರೆ. ಸೊ ತಿನ್ಬೇಕಾರೆ ಒಳ್ಳೆ ಫ್ಲೇವರ್ಸು. ಸೊ ನೆಕ್ಸ್ಟ್ ಇದು ಬಂದು ವೆಜ್ ತಿರಂಗ, ಪನೀರ್ನಲ್ಲಿ ಮಾಡಿದ್ದಾರೆ. ಸೊ ಟ್ರೈ ಮಾಡೋಣ. ಸಮಥಿಂಗ್ ಡಿಫ್ರೆಂಟ್ ಇದು. ಸೊ ಇಲ್ಲಿ ರೋಟಿ ಬ್ಯಾಸ್ಕೆಟ್ ಇದೆ. ರೋಟಿ ಬ್ಯಾಸ್ಕೆಟ್ ಜೊತೆ ತಿನ್ನೋಕೆ ಸರಿ ಇದು. ವೆಜ್ ತಿರಂಗ ಅಂತ 3 ಕಲರ್ ಕೊಟ್ಟಿದ್ದಾರೆ. ಆ ಕಡೆ ಬಂದು ರೆಡ್ ಇರೋದು ಪನೀರು, ಈ ಕಡೆ ಗ್ರೀನ್ ಇರೋದು ಬಂದು ಪಾಲಕ್. ಪನ್ನೀರು, ವೆಜಿಟೇಬಲ್ಸು ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಒಂಥರ ಪನ್ನೀರ್ ಮಸಾಲೆ ಇರುತ್ತೆ ನೋಡಿ, ಆ ಥರನೇ, ಬಟ್ ತಿಕ್ಕ ಕನ್ಸಿಸ್ಟೆನ್ಸಿ ನೋಡಿದೆ. ಪಾಲಕಲ್ಲೂ ಬಂದು ತರಕಾರಿ ಜೊತೆಗೆ ಪಾಲಕ್ ಫ್ಲೇವರ್ಸು, ಮತ್ತು ಇದರಲ್ಲಿ ಬಟಾಣಿಗಳಿದ್ದಾವೆ. ಸೊ ಗ್ರೀನ್ ಸಿಂಕ್ ಆಗಬೇಕಲ್ಲ. ಮಧ್ಯದಲ್ಲಿ ಏನೋ ಮಲಾಯಿ ಅಂತ ಹೇಳಿದ್ರು. ಸೊ ಇದು ಸ್ವೀಟಾ ಏನೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಇದು ಆ್ಯಕ್ಚುಲಿ ಒಂಥರ ಸ್ವೀಟು, ಫುಲ್ಲು ಹಾಲಿಂದ ಮಾಡಿದ್ದಾರೆ. ಒಳಗಡೆ ಸಿಕ್ಕಾಬಿಟ್ಟೆ ಡ್ರೈ ಫ್ರೂಟ್ಸು, ಚೆನ್ನಾಗಿದೆ. ಸ್ಪೈಸಿ ಪ್ಲಸ್ ಸ್ವೀಟ್ ಕಾಂಬಿನೇಷನ್ನು. ಸೊ ಐ ಥಿಂಕ್ ನೀವು ಇದನ್ನ ರೋಟಿ ಜೊತೆ ಟ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಡೆಸರ್ಟ್ ಇಟ್ಕೊಳ್ಬೇಕು. ಸೊ ಅದಾಗಿದೆ.
ಸೊ ಆ ಬಾರ್ಡ್ರಿಂದ ಈ ಬಾರ್ಡ್ರಿಗೆ ಬಂದಿದ್ದೀನಿ. ಅಲ್ಲಿ ವೆಜ್ ಬ್ಯಾಟಿಂಗ್ ಮುಗಿಸಿ ಅಲ್ಲಿ ಫೈನಲ್ ಒಂದು ಬಾಸ್ ಇದ್ದಾರೆ ವೆಜಿಟೇರಿಯನ್ ಥಾಲಿ, ಆಂಧ್ರ ಮೀಲ್ಸ್ ಥಾಲಿ ಇದೆ. ಫಸ್ಟ್ ಈಗ ಸ್ಟಾರ್ಟ್ ಮಾಡೋಣ. ಚಿಲ್ಲಿ ಚಿಕನ್ ಚೈನೀಸ್ ಸ್ಟೈಲ್, ಕ್ಲಾಸಿಕ್ ಚೈನೀಸ್ ಸ್ಟೈಲ್ ಚಿಲ್ಲಿ ಚಿಕನ್ನು. ತಿಂದಿದ ತಕ್ಷಣ ಕೆಚಪ್ಪು, ಸೋಯ್ ಸಾಸು, ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಟೇಸ್ಟ್ ಬರುತ್ತೆ. ಬೋನ್ಲೆಸ್ ಚಿಕನ್ನು ಅವೆಲ್ಲ ಡೀಪ್ ಫ್ರೈ ಮಾಡಿದ ನಂತರ ಸಾಸಲ್ಲಿ ಟಾಸ್ ಮಾಡ್ತಾರೆ. ಅಡಿಷನಲ್ ಬೆಲ್ ಪೆಪ್ಪರ್ಸ್, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ್ದಾರೆ. ಸೊ ಅದ್ರದ್ದೊಂದು ಟೇಸ್ಟ್. ಚಿಲ್ಲಿ ಚಿಕನ್ ತೀರಾ ಖಾರ ಇಲ್ಲ. ಸೊ ಮಕ್ಕಳು ಮತ್ತು ವಯಸ್ಸಾದವರು ಇಬ್ಬರು ಎಂಜಾಯ್ ಮಾಡಿ ತಿನ್ಬೋದು. ಸೊ ಜಿಮ್ ಅವರಿಗೆ ನೆಕ್ಸ್ಟ್ ಇಲ್ಲಿ ಎಗ್ಗು ಪ್ರೋಟೀನ್. ಸೊ ನೆಕ್ಸ್ಟು ತಂದೂರಿ ಪ್ಲ್ಯಾಟರ್ಗೆ ಹೋಗೋಣ. ಫಸ್ಟ್ ಟ್ರೈ ಮಾಡೋಣ ಮಲೈ ಟಿಕ್ಕಾ. ಮಲೈ ಟಿಕ್ಕಾ ಆಬ್ವಿಯಸ್ಲಿ ಸ್ವಲ್ಪ ಸ್ವೀಟರ್ ಸೈಡ್ನಲ್ಲಿರುತ್ತೆ. ಕ್ಯಾಶ್ಯೂ ಪೇಸ್ಟು ಮತ್ತು ಕಾರ್ಡಮಮ್ ಎಲ್ಲ ಆಗಿರ್ತಾರೆ. ಸೊ ಗುಡ್ ಟೇಸ್ಟ್, ಲಿಟಲ್ ಬಿಟ್ ಆಫ್ ಶುಗರ್ ಹಿಂಟ್. ಸೊ ನೆಕ್ಸ್ಟು ಹರಿಯಾಲಿ ಟ್ರೈ ಮಾಡೋಣ. ಹಸಿರು ಕಲರ್ ಹರಿಯಾಲಿ. ಮಲೈ ಟಿಕ್ಕಾನಲ್ಲಿ ಸ್ವೀಟ್ ಇದ್ದರೆ ಹರಿಯಾಲಿನಲ್ಲಿ ಸ್ವಲ್ಪ ಸ್ಪೈಸಿ ಬಿಕಾಸ್ ಆಫ್ ಹಸಿ ಮಸಾಲೆ. ನೆಕ್ಸ್ಟ್ ಹೋಗೋಣ ಆಚಾರಿಗೆ. ಬೇಸಿಕಲಿ ಎಲ್ಲ ಒಂದೊಂದು ಮಸಾಲೆ ಹಾಕಿರ್ತಾರೆ. ಬಟ್ ಗುಡ್ ಥಿಂಗ್ ಏನು ನೋಟಿಸ್ ಮಾಡಿದಂತೆ ತಂದೂರಿ ಅವನಲ್ಲಿಟ್ಟು ಚಿಕನ್ ಚೆನ್ನಾಗಿ ಬೇಯಿಸಿದ್ದಾರೆ. ಬಟ್ ಆ ಜ್ಯೂಸಸ್ ರಿಟೈನ್ ಆಗಿದೆ. ಸೊ ತಿನ್ಬೇಕಾದ್ರೆ ತುಂಬ ಡ್ರೈ ಅಂತ ಅನ್ನಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೂ ಕ್ಲಾಸಿಕ್ ತಂದೂರಿ ಇದೆ, ಅಫ್ಘಾನ್ದಿದೆ. ಅಚಾರಿನಲ್ಲೇ ಇನ್ನೊಂದು ಫ್ಲೇವರ್ ಕೊಟ್ಟಿದ್ದಾರೆ. ಅಷ್ಟು ಟ್ರೈ ಮಾಡೋಕ್ಕಾಗಲ್ಲ ಬಿಕಾಸ್ ಇನ್ನೂ ಥಾಲಿಗಳು ಬಾಕಿ ಇದೆ. ಅಪ್ಪ ಒಂದೊಳ್ಳೆ ಸ್ಟಾರ್ಟರ್ ಮುಗಿಸಿ ನೆಕ್ಸ್ಟ್ ಇಲ್ಲಿ ಮೈನ್ ಕೋರ್ಸಿಗೆ ಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ಇದು ಬಂದು ಆಂಧ್ರ ವೆಜ್ ಥಾಲಿ, ಇದು ಬಂದು ಬಿರಿಯಾನಿ ಥಾಲಿ ಅಂತ. ಸೊ ಆಂಧ್ರ ವೆಜ್ ಥಾಲಿನಲ್ಲಿ ಪಲ್ಯ, ಪಪ್ಪು, ಸಾಂಬಾರು, ರಸಮ್ಮು, ಜಾಮೂನು, ಮೊಸರು, ರೈಸು ಮತ್ತು ಹಪ್ಪಳ ಕೊಡ್ತಾರೆ. ಬಿರಿಯಾನಿ ಥಾಲಿನಲ್ಲಿ ಬಂದು ಒಂದು ಚಿಕನ್ ಬಿರಿಯಾನಿ, ರಸಮ್ಮು, ಶೇರ್ವಾ, ಕಬಾಬು, ಲೆಮನ್ ಚಿಕನ್ನು, ಗುಂಟೂರು ಚಿಕನ್ನು, ಮೊಸರು ಬಜ್ಜಿ ಮತ್ತು ಜಾಮೂನ್ ಕೊಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದಿದೆ ನಾನ್ ವೆಜ್ ಮೀಲ್ಸ್ ಅಂತ ಹೇಳ್ಬಿಟ್ಟು ಬಿರಿಯಾನಿ ಬದಲು ವೈಟ್ ರೈಸ್ ಕೊಡ್ತಾರೆ. ಬಟ್ ಸ್ಟಾರ್ಟರ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಎಲ್ಲಿಂದ ತಿನ್ನೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ವೆಜ್ಜಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಾನ್ ವೆಜ್ಜಿಗೆ ಮುಗಿಸೋಣ. ಸೊ ವೆಜ್ ಮೀಲ್ಸಲ್ಲಿ ರೈಸ್ ಕೊಟ್ಟಿದ್ದಾರೆ. ಸೊ ರೈಸ್ ಜೊತೆ ಇವರ ಮೇಯ್ನು ಪಪ್ಪು. ಸೊ ತುಪ್ಪದ ಜೊತೆ ಪಪ್ಪುನ ಕಲಸಿ ಟ್ರೈ ಮಾಡೋಣ. ಚೆನ್ನಾಗಿದೆ. ಫುಲ್ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಪಪ್ಪು ಮಾಡಿದ್ದಾರೆ. ಮೋಸ್ಟ್ಲಿ ಇದು ಚಟ್ನಿ ಪುಡಿನೂ ಬರ್ಬೋದು ಅನಿಸುತ್ತೆ, ಬಟ್ ನಾನು ತಗೊಂಡಿಲ್ಲ. ಸೊ ಇಲ್ಲಿ ವೆಜಿಟೇಬಲ್ ಸಾಂಬಾರು. ಮೋಸ್ಟ್ಲಿ ಎಲ್ಲ ಪಪ್ಪದು ಟೇಸ್ಟ್ ಸಕ್ಕದೇ ಇರುತ್ತೆ. ಸಾಂಬಾರು ಓಕೆ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸಾಂಬಾರು ಮಾಮೂಲಿ ತರಕಾರಿ ಸೋರೆಕಾಯಿ ಸಾಂಬಾರು ಮಾಡಿರೋದು. ಸೊ ವೆರಿ ಗುಡ್. ಬೀಟ್ರೂಟ್ ಪಲ್ಯ ಅನಿಸುತ್ತೆ. ಬೀಟ್ರೂಟು ಮತ್ತು ಕಡಲೆಕಾಳೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಟ್ರೈ ಮಾಡೋಣ. ಚೆನ್ನಾಗಿ ಕಾಯಿ ತುರಿ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಕರ್ಬೇವಿನ ಸೊಪ್ಪು ಹಾಕಿದಾರಲ್ಲ, ಒಳ್ಳೆ ಒಂದು ಅರ್ಧಿ ಫ್ಲೇವರು. ಒಗ್ಗರಣೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಸೊ ಎಲ್ಲ ಕಡೆ ರಸಮ್ ಫುಲ್ ನೀರಾಗಿರುತ್ತೆ. ಇಲ್ಲಿ ನೋಡಿದ್ರೆ ರಸಮ್ ಗಟ್ಟಿಯಾಗಿದೆ. ಮಾಮೂಲಿ ಸೇಮ್ ಬೆಳೆದು ರಸಮ್ಮು, ಟೊಮೆಟೊ ಜಾಸ್ತಿ ಹಾಕಿ ಹುಣಸೆಹಣ್ಣು ಹುಳಿ ಹಾಕಿ ಹುಳಿ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಿರಿಯಾನಿ ಮೀಲ್ಸಲ್ಲಿ ಒಂದು ಪೀಸು ಕಬಾಬು. ಇದಕ್ಕೆ ವಿಡಿಯೋ ಫೇಮಸ್ ಆಗಿದೆಯಲ್ಲ ಬೆಳ್ಳುಳ್ಳಿ ಕಬಾಬ್ ಅಂತ. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಚಿಕನ್ ಕಬಾಬು. ಮಾಮೂಲಿ ಕಬಾಬ್ ಪೌಡ್ರ್ ಕಬಾಬು. ಹೊರಗಡೆ ಕ್ರಿಸ್ಪಿಯಾಗಿ ಕರ್ಬೇವಿನ ಸೊಪ್ಪಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಲೆಮನ್ ಚಿಕನ್ ನಾವು ನೋಡೋದು ಫುಲ್ ಒಂಥರ ಗ್ರೇವಿ ಥರ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ಇದು ಒಂಥರ ಡ್ರೈ ಕಬಾಬ್ ಥರನೇ ಇದೆ. ಬೋನ್ಲೆಸ್ ಪೀಸು. ಟ್ರೈ ಮಾಡಿ. ಲೆಮನ್ ಚಿಕನ್ನು ಲೆಮನ್ ಥರನೇ ಫುಲ್ ಎಲ್ಲೋ ಆಗಿದೆ. ಆ ಹುಳಿದು ಒಂದು ಹಿಂಟಿದೆ. ಮೇಲ್ಗಡೆ ಔಟರ್ ಲೇಯರು ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಇಲ್ಲಿದೆ ಗುಂಟೂರು ಚಿಕನ್. ಇಲ್ಲೂ ಕೂಡ ಗುಂಟೂರು ಚಿಕನ್ ಇಟ್ಕೊಂಡಿದೆ ಲಾಸ್ಟಲ್ಲಿ ಟ್ರೈ ಮಾಡೋಣ ಅಂತ. ಬಟ್ ಇಲ್ಲಿ ಗುಂಟೂರು ಚಿಕನ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲೇ ಟ್ರೈ ಮಾಡೋಣ. ಸೊ ಗುಂಟೂರು ಚಿಕನ್ನು ಸ್ವಲ್ಪ ಖಾರ, ಈರುಳ್ಳಿ ಮತ್ತು ಮಸಾಲಾಸ್ ಎಲ್ಲ ಹಾಕಿ ಮಾಡಿದ್ದಾರೆ. ನಿಮಗೆ ಗುಂಟೂರು ಚಿಕನ್ ಇದರಲ್ಲಿ 1 ಪೀಸ್ ಕೊಡ್ತಾರೆ. ಬೇಕು ಅಂದರೆ ನೀವು ಸಪ್ರೇಟ್ ಆರ್ಡರ್ ಮಾಡ್ಕೊಳ್ಬೋದು. ಮಸಾಲ ಭರಿತವಾದ ಗುಂಟೂರು ಚಿಕನ್ನು. 2 ಡ್ರೈ ಐಟಮು, ಒಂದು ಗೊಜ್ಜು ಥರ ಇದೆ. ಸೊ ಇದರಲ್ಲಿ ಬಂದು ಮೊಸರಿಲ್ಲ, ಮೊಸರು ಬಜ್ಜಿ ಇದೆ, ಜಾಮೂನ್ ಇದೆ ಮತ್ತು ಶೇರ್ವಾ ಕೊಟ್ಟಿದ್ದಾರೆ. ಶೇರ್ವಾನು ಕೂಡ ಗಟ್ಟಿಯಾಗಿದೆ. ಮತ್ತು ಇದು ಒಬ್ಬಿಯಸ್ಲಿ ರಸಮ್. ಸೊ ಚಿಕನ್ ಬಿರಿಯಾನಿನ ಟ್ರೈ ಮಾಡೋಣ. ಎಲ್ಲಿ ಸ್ಪೂನ್ ಇಲ್ಲಿದೆ. ಸೊ ಒಂದು ಲೆಗ್ ಪೀಸು ಪ್ಲೇಟಿಗೆ ಬರಲಿ. ನೆಲ್ಲೂರು ಬಿರಿಯಾನಿ, ಬೇಸಿಕಲಿ ಆಂಧ್ರ ಸ್ಟೈಲು.
ಸೊ ಇಲ್ಲಿ ನೆಲ್ಲೂರು ಬಿರಿಯಾನಿ ಸಿಗುತ್ತೆ, ಆಮೇಲೆ ನಾಟಿ ಬಿರಿಯಾನಿ ಸಿಗುತ್ತೆ, ನಮ್ಮ ಕರ್ನಾಟಕ ನಾಟಿ ಸ್ಟೈಲು, ಮತ್ತು ಇಲ್ಲಿ ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ, ಮಟನ್ ಬಿರಿಯಾನಿ ಸಿಗುತ್ತೆ. ಸೊ ನಾವೀಗ ಫಸ್ಟು ಟ್ರೈ ಮಾಡೋಣ ನೆಲ್ಲೂರು ಬಿರಿಯಾನಿ. ಅಮೇಝಿಂಗ್. ಸೊ ತಿನ್ನಬೇಕಾದ್ರೆ ಆ ಸೋಂಪು ಕಾಳ್ದು ಫ್ಲೇವರ್ಸು ಸಗದಾಗಿ ಬರ್ತಾಯಿದೆ. ಸಟ್ಲ್ ಮಸಾಲಾಸು, ಟೊಮೆಟೊ, ಜಿಂಜರ್, ಗಾರ್ಲಿಕ್ ಎಲ್ಲ ಫ್ಲೇವರ್ ಹಿಂಟೆ ಚೆನ್ನಾಗಿ ಗೊತ್ತಾಗ್ತಿದೆ. ಆಮೇಲೆ ಬಾಸ್ಮತಿ ರೈಸಲ್ಲಿ ಮಾಡಿರೋದು. ಬಾಸ್ಮತಿ ರೈಸೇ ಒಂದು ಡಿಫ್ರೆಂಟ್ ಅರೋಮಾ. ಚಿಕನ್ ಲೆಗ್ ಪೀಸ್, ಟೆಂಡರ್ ಆಗಿದೆ ಮೀಟು. ಸೊ ಇಲ್ಲಿ ಶೇರ್ವಾ ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ ಶೇರ್ವಾ ಎಷ್ಟು ಗಟ್ಟಿ ಇದೆ ಅಂತ. ಪ್ರಾಬಬ್ಲಿ ರಸಮ್ ಮತ್ತು ಶೇರ್ವಾ ಇಷ್ಟು ಗಟ್ಟಿಯಾಗಿ ಕೊಡ್ತಿರೋದು ಇದೇ ಫಸ್ಟ್ ಹೋಟ್ಲು ನಾನು ನೋಡ್ತಿರೋದು. ಸೊ ನೆಕ್ಸ್ಟ್ ಮಟನ್ ಬಿರಿಯಾನಿ, ಮೇಲ್ಗಡೆ ಫ್ರೈಡ್ ಆನಿಯನ್ಸು, ಮಟನ್ ಪೀಸ್ ಒಳಗಡೆ ಇದೆ. ಸೊ ಅಗದು ಬಗದು ತೆಗೆಯೋಣ. ಸೊ ಈ ಮಟನ್ ಬಿರಿಯಾನಿ ಬಂದು ನೆಲ್ಲೂರು ಸ್ಟೈಲು ಅಥವಾ ನಾಟಿ ಸ್ಟೈಲ್ ಇಲ್ಲ, ಇದು ಸ್ವಲ್ಪ ಈ ಹೈದ್ರಾಬಾದಿ ಇರುತ್ತೆ ನೋಡಿ, ಆ ಥರ. ಇನ್ಫ್ಯಾಕ್ಟ್ ಹೈದ್ರಾಬಾದಿನೂ ಅಲ್ಲ ಇದು. ಆ್ಯಂಡ್ ಮಸಾಲ ಕೂಡ ಮಿಕ್ಸ್ ಆಗಿ ಬಂದಿದೆ. ಸೊ ಟ್ರೈ ಮಾಡಿ. ಇದು ಕೂಡ ಬಾಸ್ಮತಿ ರೈಸ್ ಬಿರಿಯಾನಿ. ಟೊಮೆಟೊ ಕಚ್ಚಿದಾಗ ಟ್ಯಾಂಗಿ ಫ್ಲೇವರ್ ಬಂದರೆ, ಫ್ರೈಡ್ ಆನಿಯನ್ಸಿಂದ ಸ್ವೀಟ್ ಫ್ಲೇವರ್ ಬರುತ್ತೆ. ತೀರಾ ಸ್ಪೈಸಿ ಇಲ್ಲ, ಇದು ಒಂಥರ ಮಸಾಲ ಸ್ವಲ್ಪ ಜಾಸ್ತಿ ಮತ್ತು ಫ್ರೈಡ್ ಆನಿಯನ್ ಸ್ವಲ್ಪ ಜಾಸ್ತಿ ಇರೋ ಬಿರಿಯಾನಿ. ಪ್ರಾಬಬ್ಲಿ ನಾರ್ತ್ ಇಂಡಿಯನ್ ಸ್ಟೈಲ್ ಬಿರಿಯಾನಿ. ಸೊ ಇಲ್ಲಿ ಮಟನ್ ಪೀಸ್ ಇದೆ, ಟ್ರೈ ಮಾಡೋಣ. ಬೆಣ್ಣೆ ಆಗಿದೆ ಮಟನ್ನು. ಸೊ ಈಗ ನಮ್ಮ ಬಿಗ್ ಬೈಟ್ ತಗೊಳ್ಳೋಣ. ಸೊ ರೈಸ್ ಪೀಸ್ ಇದೆ, ಇಲ್ಲೊಂಚೂರು ಇವರ ಗಟ್ಟಿ ಶೇರ್ವ ಹಾಕೊಂಡು, ಒಂದು ಸ್ವಲ್ಪ ಮೊಸರು ಬಜ್ಜಿ ಹಾಕೊಂಡು, ದೊಡ್ಡಣ್ಣ ಅವ್ರ ಸೈಡಲ್ಲಿ ಕಿಚ್ಕ ಪಚ್ಕ ಅಂತ ಇವತ್ತು ಉಪ್ಪು ಕಲಿಸ್ದಂಗೆ ಕಲಿಸ್ಬಿಟ್ಟು ಒಂದು ದೊಡ್ಡ ಬೈಟ್ ತಗೊಳ್ಳೋಣ. ಈಗ ಇಷ್ಟು ಫುಡ್ ತಿಂದಿದ್ದಕ್ಕೆ ಸಡನ್ನಾಗಿ ಹೋಗಿ ಔಟ್ರ್ ತಗೊಳ್ಳೋಕ್ಕಾಗಲ್ಲ. ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ, ನಮ್ಮ ಕ್ಯಾಮ್ರಾಮ್ಯಾನು ಕೂತ್ಕೊಂಡು ಅವನು ಊಟ ಮಾಡಲಿ. ಸಿಗ್ತೀನಿ ನಿಮಗೆ ಆಮೇಲಿಂದ. ಟಾಟಾ. ಆಲ್ ರೈಟ್. ಸೊ ಫೈನಲಿ ಒಂದು ಅದ್ಭುತವಾದ ಸ್ಟಾರ್ಟರ್ಸ್ ಮತ್ತು ಥಾಲಿ ಭೋಜನದ ನಂತರ ಹೊರಗಡೆ ನಿಂತಿದ್ದೀನಿ. ಹೊಟ್ಟೆ ಫುಲ್ ತುಂಬೋಗಿದೆ. ಸೊ ಟೇಸ್ಟ್ ಮಾಡಿದ್ದು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಸ್ಟಾರ್ಟರ್ಸು ಅಬ್ಸಲ್ಯೂಟ್ಲಿ ಅಮೇಝಿಂಗ್. ತಂದೂರಿ ಸ್ಟಾರ್ಟರ್ಸು, ಎಸ್ಪೆಷಲಿ ಮಲೈ ಟಿಕ್ಕಾ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಥಾಲಿ ಪ್ರೈಸಸ್ ಕೂಡ ತುಂಬ ನಾಮಿನಲ್ ಆಗಿದೆ. ಐ ಥಿಂಕ್ ಆಲ್ಮೋಸ್ಟ್ 210 ರುಪೀಸಿಂದ ವೆಜ್ ಥಾಲಿ ಸ್ಟಾರ್ಟ್ ಆಗಿ ನಾನ್ ವೆಜ್ ಥಾಲಿ, ಬಿರಿಯಾನಿ ಥಾಲಿ ಎಲ್ಲ ಸಿಗುತ್ತೆ. ನಾನು ಟ್ರೈ ಮಾಡಿದ್ದು ಬಿರಿಯಾನಿ ಥಾಲಿ ಮತ್ತು ವೆಜ್ ಥಾಲಿ. ಆಗಲೇ ಹೇಳಿದಾಗೆ ನಾನ್ ವೆಜ್ ಥಾಲಿ ಅಂತಂದರೆ ನಿಮಗೆ ಚಿಕನ್ ಸ್ಟಾರ್ಟರ್ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ. ಬಿರಿಯಾನಿ ಬೇಕು ಅಂತಂದರೆ ಬಿರಿಯಾನಿ ಥಾಲಿ ತಗೊಳ್ಬೋದು. ಅದು ಬಿಟ್ಟು ಅಲಾಗಾಟೆ ಮೆನ್ಯೂ ಆರ್ಡ್ರ್ ಮಾಡಿ ಟ್ರೈ ಮಾಡ್ಬೋದು. ಆ್ಯಂಡ್ ಒನ್ ಗುಡ್ ಥಿಂಗ್ ಏನಂತಂದರೆ ರೆಸ್ಟೋರೆಂಟ್ ಫುಲ್ ಸ್ಪೇಷಿಯಸ್ ಆಗಿದೆ. ಸೊ ಎಷ್ಟು ಜನ ಬಂದರೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆಲ್ ಇನ್ ಆಲ್ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಸೊ ಡೆಫಿನೆಟ್ಲಿ ಇಲ್ಲಿ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ. ಆ್ಯಂಡ್ ಅದನ್ನು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಬರ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಸಿಗೋಣ ಹೊಸ ವಿಡಿಯೋದಲ್ಲಿ ಹೊಸ ಫೋಟೋ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನನ್ನ ಎಡಿಟಿಂಗ್ ಪಾಂಡ. ಬಾಯ್ ಬಾಯ್.